ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ ನೋಡಿ, ಇವತ್ತು ಈ ರೀತಿ ಡಿಸೈನ್ನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ಅರಳೆ ದಾರನ ರೆಡಿ ಮಾಡಿ ಇಟ್ಕೊಳ್ಳಿ. ನೀಡಲ್ ಬಂದು 13ನ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು 13, ಅದನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಬನ್ನಿ ಈ ಡಿಸೈನ್ನ ಮಾಡ್ಕೊಳ್ಳೋದು ಹೇಗೆ ನಾವಿಲ್ಲಿ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಅರಳೆ ನಾಟಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ 2 ಟೈಮ್ಸ್ ಸಿಂಗಲ್ ನಾಟ್ನ ನಾವಿಲ್ಲಿ ಹಾಕ್ಕೊಬೇಕು ಬಟ್ಟೆಗೆ ಸೇರಿಸಿ. ಯಾರಿಗೆಲ್ಲ ಬೇಸಿಕ್ ಗೊತ್ತಿಲ್ಲ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಬೇಸಿಕ್ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಬೇಸಿಕ್ನ ನೋಡಿ ಕ್ರೋಶೆ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ 2 ಟೈಮು. 2 ಟೈಮ್ಸ್ ಸಿಂಗಲ್ ನಾಟ್ನ ಇಲ್ಲಿ ನೀವು ಹಾಕ್ಕೋಬೇಕು. ಹಾಕ್ಕೊಂಡು 3 ಚೈನ್ಸ್ನ ಹಾಕ್ಕೊಳ್ಳಿ. ತುಂಬ ಟೈಟ್ ಬೇಡ, ನಾರ್ಮಲಾಗಿ ಈಸಿಯಾಗಿ ಹಾಕ್ಕೊಳ್ಳಿ. ಈ ರೀತಿ 3 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆನ ನೀವು ಇಲ್ಲಿ ಮಾಡ್ಕೊಳ್ಳಿ. ಈ ಡಿಸೈನು ಕೂಡ ಸಿಂಪಲ್ ಆಗಿದೆ, ನನ್ನ ಚಾನಲಿದೆ, ಚೆಕ್ ಮಾಡ್ಬೋದು ನೀವು. ಕ್ವಿಕ್ಕಾಗಿ ಮಾಡ್ಕೋಬೇಕಂದ್ರೆ ಈ ಡಿಸೈನ್ ಟ್ರೈ ಮಾಡಿ, ನನ್ನ ಚಾನಲಿದೆ. ನೋಡಿ, ಮತ್ತೆ 3 ಚೈನ್ಸ್ 2 ಸತಿ ಸಿಂಗಲ್ ನಾಟ್ ಹಾಕಿ 3 ಚೈನ್ ಹಾಕಿ ಲಾಕ್ ಮಾಡಿದ ನಂತರ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಲೂಸು ಬೇಡ, ಟೈಟು ಬೇಡ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಸ್ವಲ್ಪ ಟ್ವಿಸ್ಟಿ ಆಗಿದೆ ಈ ಡಿಸೈನು, ನೋಡ್ಕೊಳ್ಳಿ ನೀಟಾಗಿ. ಬೇಸ್ ನೀಟಾಗಿ ನೋಡಿಕೊಂಡು, ಬೇಸ್ ಏನು ಆರಾಮಾಗಿ ಹಾಕ್ಕೋಬೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೋಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ. ತುಂಬ ಟ್ರೆಂಡಿಂಗಲ್ಲಿರೋ ಡಿಸೈನ್ ಅಂತಾದರೂ ಹೇಳ್ಬೋದು. ಅದು ಮದುವೆಗೆ ದೊಡ್ಡ ಫಂಕ್ಷನ್ಸ್ಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕುಚ್ಚುಗಳನ್ನ, ಬೀಡ್ಸ್ಗಳನ್ನ ಸ್ವಲ್ಪ ಯೂಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಟಿದ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, 3 ಚೈನ್ಸ್ ಹಾಕೋದು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ನಾಟ್ನ ಬಟ್ಟೆಗೆ ಸೇರಿಸಿ ಹಾಕ್ಕೊಳ್ಳೋದು. ಇದೇ ರೀತಿ ಫುಲ್ ಬೇಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. 3 ಚೈನ್ಸು ಸಿಂಗಲ್ ನಾಟು, 3 ಚೈನ್ಸು ಸಿಂಗಲ್ ನಾಟು, ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ, ಮೊದಲು ಹಾಕಿರೋ 3 ಚೈನು ಕುಚ್ಚಿಗೆ ಫ್ರೆಂಡ್ಸ್. ಮತ್ತೆ ಹಾಕ್ತಾ ಇರೋದು ಆರ್ಚಿಗೆ ಮಾಡ್ಕೊತಾ ಇದ್ದೀನಿ. 5 ಟೈಮ್ಸ್ ಮಾಡ್ಕೋಬೇಕು, ಒಂದು ಆರ್ಚಿಗೆ 5 ಟೈಮ್ಸ್ ಬರಬೇಕು 3 ಚೈನು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಹೋಲ್ ಸ್ಯಾರಿ ಎಲ್ಲ ನೀವಿಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಇದು ಸ್ವಲ್ಪ ಹಾಕಿ ನೆಕ್ಸ್ಟ್ ಸ್ಟೆಪ್ಪು ನಿಮಗಿಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು 2 ಆರ್ಚಿಗೆ ಬೇಕಾದಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಥ್ರೆಡ್ನ ಏನು ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಡೈರೆಕ್ಟ್ ಇದೇ ರೀತಿ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೋಡಿ, ಟರ್ನ್ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಳ್ಳಿ. 3 ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ 3 ಚೈನ್ ಪಕ್ಕ, ಆ ಸಿಂಗಲ್ ಕ್ರೋಶೆಗೆ ಸೇರಿಸಿ ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ 3 ಚೈನ್ನ. ನೋಡಿ, ಈ ರೀತಿ ಮಾಡಿಕೊಂಡು 8 ಚೈನ್ನ ನಾವಿಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. 8 ಚೈನ್ಸ್ನ ನಾವಿಲ್ಲಿ ಹಾಕ್ಕೋಬೇಕು. 3 4 5 6 7 8 ಚೈನ್ಸ್ನ ಹಾಕ್ಕೊಂಡು ನೋಡಿ, ಇಲ್ಲಿಗೆ 8 ಚೈನ್ಸ್ನ ಹಾಕ್ಕೊಂಡಿದ್ದೀವಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆಗೆ 8 ಚೈನ್ಸ್ನ ಹಾಕ್ಕೊಂಡಿದ್ದೀವಿ. ನೋಡಿ, ಫಸ್ಟ್ ಮನೆನ ಬಿಡಿ, ಸೆಕೆಂಡು ಮತ್ತು ಥರ್ಡ್ ಇದು ಬಿಟ್ಟು ನೋಡಿ, ಇದು 4th ಒನ್. ಫಸ್ಟಿಂದ ಕೌಂಟ್ ಮಾಡಿದ್ರೆ 4th, ಸೆಕೆಂಡ್ ಒನ್ನಿಂದ ಕೌಂಟ್ ಮಾಡಿದ್ರೆ 3rd ಒನ್. ಇಲ್ಲಿಗೆ ನಾವು 8 ಚೈನ್ನ ಲಾಕ್ನ ಮಾಡ್ಕೋಬೇಕು. 3 ಚೈನ್ಗೆ ನಾವು 8 ಚೈನ್ನ ಲಾಕ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಫ್ರಂಟಿಗೆ ನೋಡಿ, ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು ಫ್ರೆಂಡ್ಸ್. ಟರ್ನ್ ಮಾಡಿಕೊಂಡು ಈ 8 ಚೈನ್ ಏನು ತೊಗೊಂಡಿದ್ದೀವೋ ಈ 8 ಚೈನ್ಗೆ ಸಿಂಗಲ್ ಕ್ರೋಶೆನ ಹಾಕ್ತಾ ಬರಬೇಕು. ಈ ರೀತಿ 8 ಚೈನ್ಗೆ ನಾವಿಲ್ಲಿ 9 ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೀಡಲ್ ಹಾಕೋದು, ಥ್ರೆಡ್ನ ತಗೊಳ್ಳೋದು,
2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಮಾಡ್ಕೊಬೋದು. ಸಿಂಗಲ್ ಕ್ರೋಶೆ ಹಾಕೋದು ಹೇಗೆ ಗೊತ್ತಿಲ್ಲ ಅಂದರೆ ಬೇಸಿಕಲಿ ನಾನು ತೋರಿಸ್ಕೊಟ್ಟಿದ್ದೀನಿ, ನೋಡ್ಬೋದು. ನಾವು ಲಾಕ್ ಹೇಗೆ ಮಾಡ್ತೀವೋ ಅದೇ ರೀತಿ ಸಿಂಗಲ್ ಕ್ರೋಶೆನೂ ಅದೇ ರೀತಿ ಅದನ್ನ ಬಟ್ಟೆಗೆ ಮಾಡ್ತೀವಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶೆ ಅಂದರೂ ಒಂದೇ ಫ್ರೆಂಡ್ಸ್. ಬಟ್ಟೆಗೆ ಸೇರಿಸಿನೂ ಮಾಡ್ಕೊಬೋದು, ಈ ರೀತಿ ಚೈನಿಗೆ ಸೇರಿಸನ್ನು ಮಾಡ್ಕೊಬೋದು. ನೋಡಿ ಇದೇ ರೀತಿ ಫುಲ್ಲು 9 ಟೈಮ್ ಹಾಕೋಬೇಕು. 9 ಸಾರಿ 9 ಸಿಂಗಲ್ ಕ್ರೋಶೆನೇ ನಾವಿಲ್ಲಿ ಚೈನಿಗೆ ಸೇರಿಸಿ ಹಾಕೋಬೇಕು, ಅಥವಾ ಲಾಕ್ನ ಮಾಡ್ತಾ ಬರಬೇಕು. ತುಂಬ ಫ್ರೀಯಾಗಿ ಹಾಕ್ಕೊಳ್ಳಿ, ತುಂಬ ಟೈಟಾಗಿ ಹಾಕ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ನೋಡಿ ಈ ರೀತಿ ಆದಮೇಲೆ ನೋಡಿ ಈ ರೀತಿ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ 1 2 3 ಚೈನ್ಸ್ನ ಹಾಕ್ಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. 3 ಚೈನ್ಸ್ ಆದ ನಂತರ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೋಡಿ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ ಚೈನ್ಗೆ, ಈ ಹೋಲ್ ಕಾಣಿಸ್ತಿದೆಯಲ್ಲ, ಫಸ್ಟ್ 1 ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಥ್ರೆಡ್ನ ತಗೊಂಡು 3 ಚೈನ್ ಲೆಂತ್ಗೆ ಥ್ರೆಡ್ನ ಎಳ್ಕೊಂಡು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ನ ಒಂದು ಮಾಡ್ಕೋಬೇಕು 3 ಚೈನ್ ಲೆಂತ್ಗೆ, ಮತ್ತೆರಡು ದಾರ ಇರುತ್ತೆ ನೀಡ್ಲ ಮೇಲೆ, ಆ 2 ಚೈನ್ ಕೂಡ ಆ 2 ದಾರನ ಕೂಡ ಒಂದು ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಫಸ್ಟ್ 1 ಆಯಿತು. ಈಗ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶೆ ಹೋಲಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 3 ಚೈನ್ ಲೆಂತ್ಗೆ ಥ್ರೆಡ್ನ ಎಳ್ಕೊಂಡು 2 ದಾರದಲ್ಲಿ ಒಂದು 2 ದಾರದಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. 3 ಚೈನ್ ಆದ ನಂತರ 4 ಡಬಲ್ ಕ್ರೋಶೆಟ್ ಕಂಬನ ನಾವಿಲ್ಲಿ ಮಾಡ್ಕೋಬೇಕು. 4 ಟೈಮ್ಸ್ ಮಾಡ್ಕೋಬೇಕು ಡಬಲ್ ಕ್ರೋಶೆ ಕಂಬ. ಸೇಮ್ ಲೆಂತು ಸೇಮ್ ವಿಡ್ತಲ್ಲೇ ಇರಬೇಕು ನೋಡಿ ಈ ರೀತಿ. ಮತ್ತು ಇನ್ನೊಂದು ಮಾಡ್ಕೊಳ್ಳೋಣ. 3 ಆಯ್ತು. ಈಗ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಈಗ 4ನೇ ಸಿಂಗಲ್ ಕ್ರೋಶೆ ಹೋಲಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಆದಷ್ಟು ಎಲ್ಲ ಥ್ರೆಡ್ಡು ಬರೋ ರೀತಿ ನೋಡ್ಕೊಳ್ಳಿ. 3 ಚೈನ್ ಲೆಂತ್ಗೆ ಥ್ರೆಡ್ನ ಎಳ್ಕೊಂಡು 2 ದಾರದಲ್ಲಿ ಒಂದು 2 ದಾರದಲ್ಲಿ ಒಂದು ಈ ರೀತಿ ಮಾಡಿಕೊಂಡು ಇಲ್ಲಿಂದನೇ 8 ಚೈನ್ನ ನಾವಿಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. 4 ಕಂಬ ಆದ ತಕ್ಷಣ ಇಲ್ಲಿಂದ ನಾವು 8 ಚೈನ್ನ ಹಾಕ್ಕೋಬೇಕು. 4 ಆಯಿತು, 5 6 7 8 ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಅವಾಗ ಕನ್ಫ್ಯೂಸ್ ಆಗೋಲ್ಲ. ಕೌಂಟ್ ಮಾಡಿಲ್ಲ ಅಂದರೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ನಾವು ಫಸ್ಟ್ ಸಲ ನಾವು 8 ಚೈನ್ ಲಾಕ್ ಮಾಡಿದ್ವಲ್ಲ 3 ಚೈನ್ಗೆ, ಅದೇ 3 ಚೈನ್ಗೆ ಈ 8 ಚೈನ್ ಕೂಡ ಲಾಕ್ನ ಮಾಡಿಕೊಂಡು ಸ್ವಲ್ಪ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಉಲ್ಟಾ ಟರ್ನ್ ಮಾಡಿಕೊಂಡು ಈ 8 ಚೈನ್ಗೂ ಕೂಡ 9 ಸಲ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಇರುತ್ತೆ. ಚೈನ್ ಕೆಳಗಡೆಯಿಂದ ಥ್ರೆಡ್ನ ತಗೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ಚೈನ್ ಕೆಳಗಡೆ ಹೋಗಬೇಕು, ಥ್ರೆಡ್ನ ತರಬೇಕು, 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ನೋಡಿ ಈ ರೀತಿ ಚೈನ್ನ ಈ ರೀತಿ ಗ್ರಿಪ್ಪಾಗಿ ಹಿಡ್ಕೊಂಡ್ರೆ ನಿಮಗೆ ಸಿಂಗಲ್ ಕ್ರೋಶೆ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಈ ಪೆಟಲ್ಸ್ ಹಾಕಿದ್ದೀವಲ್ಲ, ಈ ಪೆಟಲ್ಸ್ನ ಈ ರೀತಿ ಇಟ್ಕೊಳ್ಳಿ, ನಿಮಗೆ ಆವಾಗ ಸಿಂಗಲ್ ಕ್ರೋಶೆ ಹಾಕೋಕ್ಕೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ಚೈನ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ಚೈನ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ಇದೇ ರೀತಿ 9 ಟೈಮ್ ಮಾಡ್ಕೋಬೇಕು. 8 ಚೈನ್ಗೆ 9 ಸಲ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಇದೇ ರೀತಿ ಮಾಡ್ಕೋಬೇಕು. ತುಂಬ ಟೈಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿ ಹಾಕ್ಕೊಳ್ಳಿ. ನಾವು ಮತ್ತೆ ಕಂಬ ತಗೋತೀವಲ್ಲ ಅದರಿಂದ ತುಂಬ ಟೈಟೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಥ್ರೆಡ್ನ ಆರಾಮಾಗಿ ಮಾಡ್ಕೊಳ್ಳಿ, ಸ್ವಲ್ಪ ಲೂಸಾಗೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡಿಕೊಂಡು 9 ಸಿಂಗಲ್ ಕ್ರೋಶೆ ಆದ ತಕ್ಷಣ ಉಲ್ಟಾ ಟರ್ನ್ ಮಾಡ್ಕೊಳ್ಳಿ. ಸ್ವಲ್ಪ ಟರ್ನ್ ಮಾಡಿಕೊಂಡು 3 ಚೈನ್ಸ್ನ ನೀವಿಲ್ಲಿ ಹಾಕ್ಕೋಬೇಕು. 1 2 3 ಚೈನ್ಸ್ನ ಹಾಕ್ಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಫಸ್ಟ್ 1 ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಆ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ 3 ಚೈನ್ ಏನು ಲೆಂತ್ ಇದೆಯೋ
ನೋಡಿ 2 3 ಚೈನ್ಸ್ ಹಾಕಿ ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರ ಸೇರಿಸಿ 1 2 ದಾರ ಸೇರಿಸಿ 1 3 ಚೈನ್ ಲೆಂತ್ಗೆ ನಾವು ಥ್ರೆಡ್ನ ಎಳ್ಕೋಬೇಕಾಗುತ್ತೆ. ಮತ್ತು ನೋಡಿ ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೆಕೆಂಡ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಸೇಮ್ ಲೆಂತ್ಗೆ ಇಲ್ಲೊಂದು ಡಬಲ್ ಕ್ರೋಶೆಟ್ ಕಂಬನ ನೀವಿಲ್ಲಿ ಮಾಡ್ಕೋಬೇಕು. ಮತ್ತು ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಥರ್ಡ್ ಒನ್ನು ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ 1 2 ದಾರದಲ್ಲಿ 1 ಮತ್ತು ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಫೋರ್ತ್ ಒಂದು ಗ್ಯಾಪ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಈ ರೀತಿ ಮಾಡಿಕೊಂಡು ಮತ್ತು ಇಲ್ಲಿಂದ 8 ಚೈನ್ನ ನಾವಿಲ್ಲಿ ಹಾಕೋಬೇಕು. 3 4 5 6 7 8 ಚೈನ್ನ ಹಾಕ್ಕೊಂಡು ನಾವು 3 ಚೈನ್ಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ಲಾಸ್ಟ್ ಟೈಮ್, ಅದಕ್ಕೆ ನೋಡಿ 2 ಪೆಟಲ್ಸ್ನ ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದೇ 3 ಚೈನ್ಗೆ ಲಾಕ್ನ ಮಾಡ್ಕೋಬೇಕು. ಒಂದು 3 ಚೈನ್ಗೆ ನಮಗಿಲ್ಲಿ 5 ಪೆಟಲ್ ಬರೋ ರೀತಿ ನಾವು ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ನೋಡಿ ಫ್ರಂಟಕ್ಕೆ ಮಾಮೂಲಿ ಮತ್ತು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕುವಾಗ ಸ್ವಲ್ಪ ನೀಟಾಗಿ ಪರ್ಫೆಕ್ಟಾಗಿ ಹಾಕ್ಕೊಳ್ಳಿ. ಅದೇ ಫಿನಿಶಿಂಗ್ ಕೊಡೋದು ಸಿಂಗಲ್ ಕ್ರೋಶೆನೇ, ಸಿಂಗಲ್ ಕ್ರೋಶೆ ಕಂಬನೇ ನಮಗಿಲ್ಲಿ ಫಿನಿಶಿಂಗ್ ಕೊಡೋದು. ನೀಟಾಗಿ ಒಂದ್ರ ಮೇಲೆ ಒಂದು ಬರದೇ ಇರೋ ರೀತಿ ನೋಡಿಕೊಂಡು ನೀಟಾಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಇಲ್ಲಿ 9 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಫುಲ್ಲು ಫಿಲ್ ಆಗಬೇಕು ನಮಗೆ. 9 ಸಿಂಗಲ್ ಕ್ರೋಶೆಗೆ 8 ಚೈನ್ ಫುಲ್ಲು ಫಿಲ್ ಆಗಬೇಕು. ಆ ರೀತಿ ಮಾಡ್ಕೊಳ್ಳಿ. ಲಾಸ್ಟ್ ಒನ್ ಮಾಡಿಕೊಂಡು ಉಲ್ಟಾ ಟರ್ನ್ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ ಹಾಕಿ ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಒನ್ನು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 3 ಚೈನ್ ಲೆಂತಿಗೆ ಥ್ರೆಡ್ನ ಎಳ್ಕೊಂಡು 2 ದಾರದಲ್ಲಿ 1 2 ದಾರದಲ್ಲಿ 1 ಡಬಲ್ ಕ್ರೋಶೆ ಕಂಬನ ಕ್ರಿಯೇಟ್ ಮಾಡ್ಕೋಬೇಕು. ಮತ್ತು ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೆಕೆಂಡ್ ಒನ್ನು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಸೇಮ್ ಲೆಂತಿಗೆ ಥ್ರೆಡ್ನ ಎಳ್ಕೊಂಡು 2 ದಾರದಲ್ಲಿ 1 2 ದಾರದಲ್ಲಿ 1 ಮತ್ತು ನೀಡ್ಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಥರ್ಡ್ ಒನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರದಲ್ಲಿ 1 2 ದಾರದಲ್ಲಿ 1 ಮತ್ತು ನೀಡ್ಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಫೋರ್ತ್ ಒನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸೇಮ್ ಲೆಂತ್ಗೆ ಇಲ್ಲೊಂದು ಮತ್ತೊಂದು ಕಂಬನ ಮಾಡ್ಕೋಬೇಕು. ಈ ರೀತಿ ನೋಡಿ 3 ಚೈನ್ ಆದ ತಕ್ಷಣ 4 ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ 4 ಕಂಬ ಬರುತ್ತೆ. 3 ಚೈನ್ಸ್ ಸೇರಿಸಿದ್ರೆ 5 ಟೋಟಲ್ 5 ಆಗಬೇಕು. ಕಂಬ ಕೌಂಟ್ ಮಾಡಿದ್ರೆ 4 ಕಂಬ ಆಗಬೇಕು. 3 ಚೈನ್ ಆದಮೇಲೆ 4 ಕಂಬ ಹಾಕ್ಕೋಬೇಕು. ಕಂಬ ಹಾಕಿದ ತಕ್ಷಣ 8 ಚೈನ್ನ ನೀವಿಲ್ಲಿ ಹಾಕ್ಕೋಬೇಕು. 8 ಚೈನ್ನ ಹಾಕ್ಕೊಂಡು 8 ಚೈನ್ಗೆ ನೀವಿಲ್ಲಿ 8 ಚೈನ್ ಆಯಿತು. 8 ಚೈನ್ಗೆ ನೋಡಿ 1 2 3 4 5 6 7 8 ಚೈನ್ ಆದ ತಕ್ಷಣ 3 ಚೈನ್ಗೆ ಲಾಕ್ನ ಮಾಡ್ಕೋಬೇಕು. 3 ಚೈನ್ಗೆ ಲಾಕ್ನ ಮಾಡಿಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು ಮತ್ತೆ 8 ಚೈನ್ಗೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ತುಂಬ ಬೇಗನೂ ಹಾಕೋಬೋದು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅರ್ಥ ಆಗೋವರೆಗೂ ಕಷ್ಟ ಅನಿಸುತ್ತೆ. ಆಮೇಲೆ 1 ಟೈಮ್ ಮಾಡಿಕೊಂಡ್ರೆ ಬೇಗ ಮಾಡ್ಕೊಬೋದು. ವಿತ್ ಕುಚ್ಚು ಮಾಡ್ಕೊಬೋದು. ಈ ಡಿಸೈನು ವಿತೌಟ್ ಕುಚ್ಚು ಕೂಡ ಮಾಡ್ಕೊಬೋದು. ನಾನು ವಿತೌಟ್ ಕುಚ್ಚು ಡಿಸೈನ್ ತೋರಿಸ್ತೀನಿ. ವಿತ್ ಕುಚ್ಚು ಬೇಕು ಅಂದರೆ ಚೈನ್ ಇದು ಏನು
ಆರ್ಚ್ ಮಾಮೂಲಿ ಪೆಟಲ್ಸ್ ಅಕ್ಕಪಕ್ಕ ಗ್ಯಾಪ್ ಇರುತ್ತಲ್ಲ 3 ಚೈನ್ ಗ್ಯಾಪು, ಅಲ್ಲಿ ನಿಮಗೆ 5 ಚೈನ್ ಅಥವಾ 4 ಚೈನ್ನ ನೀವು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. 3 ಚೈನಲ್ಲೂ ಹಾಕೋಬೋದು, ಅಂದರೆ ಅಷ್ಟು ಚಿಕ್ಕದಾಗೆ ಚೆನ್ನಾಗಿರಲ್ಲ ಅಂಥೇಳಿ 4 ಚೈನ್ 5 ಚೈನ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಮತ್ತು 3 ಚೈನ್ಸ್ನ ಹಾಕಿ ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರದಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ ಒಂದು ಸಲ ಮತ್ತು 2 ದಾರದಲ್ಲಿ ಒಂದು ಸಲ ಮತ್ತು ನೀಡ್ಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೆಕೆಂಡ್ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ 1 ಟೈಮ್ 2 ದಾರದಲ್ಲಿ 1 ಟೈಮ್ ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಮಾಡ್ಕೋಬೇಕು. ಮತ್ತು ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮೂರನೇ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರದಲ್ಲಿ 1 2 ದಾರದಲ್ಲಿ 1 ಮತ್ತು 1 ಟೈಮ್ ಫೋರ್ತ್ ಒನ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರ 1 2 ದಾರ 1 ಈ ರೀತಿ ಮಾಡಿಕೊಂಡು ಮತ್ತೆ 8 ಚೈನ್ ನೋಡಿ, ಇವಾಗ 4 ಪೆಟಲ್ ಆಗಿದೆ. ಮತ್ತು 8 ಚೈನ್ನ ತಗೋಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ 3 5 ಆಯಿತು, 6 7 8 ಚೈನ್ ಹಾಕ್ಕೊಂಡು ಸೇಮ್ 3 ಚೈನ್ ಗ್ಯಾಪ್ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ 3 ಚೈನ್ ಹಾಕಿದ್ದೀವಲ್ಲ, ಆ 3 ಚೈನ್ಗೆ ಲಾಕ್ ಮಾಡ್ಕೋಬೇಕು. 5 ಪೆಟಲ್ಸ್ ಕೂಡ ಒಂದೇ ಸಿಂಗಲ್ ಮಾಮೂಲಿ ಈ 3 ಚೈನ್ಗೆಲ್ಲೇ ಈ ಗ್ಯಾಪಲ್ಲೇ ಬರುತ್ತೆ ನೋಡಿ. ಈ ರೀತಿ ಮಾಡಿಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು 8 ಚೈನ್ ಏನಿದೆ ಆ 8 ಚೈನ್ಗೆ ಸಿಂಗಲ್ ಕ್ರೋಶೆನ ಹಾಕ್ತಾ ಬರಬೇಕು. ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕೋದು, ಥ್ರೆಡ್ನ ತಗೊಳ್ಳೋದು, 2 ದಾರ ಸೇರಿಸಿ 1 ಮಾಡ್ಕೊಳ್ಳೋದು, ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದ ಸೇರಿಸಿ 1 ಮಾಡ್ಕೊಳ್ಳೋದು. ಇದೇ ರೀತಿ 9 ಟೈಮ್ಸ್ ಇಲ್ಲಿ ಮಾಡ್ಕೋಬೇಕು. 9 ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ನೋಡಿ, ಆದಷ್ಟು ಸಿಂಪಲ್ಲಾಗಿ ನಾನು ತೋರಿಸಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡು ನೋಡಿ, ಸಿಂಗಲ್ ಕ್ರೋಶೆ ಆದ ತಕ್ಷಣ ಫ್ರಂಟ್ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಸ್ವಲ್ಪ ಟರ್ನ್ ಮಾಡಿಕೊಂಡು 3 ಚೈನ್ಸ್ನ ಹಾಕಿ ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ 3 ಚೈನ್ ಲೆಂತ್ ಥ್ರೆಡ್ನ ಎಳ್ಕೊಂಡು 2 ದಾರದಲ್ಲಿ 1 2 ದಾರದಲ್ಲಿ 1 ಕಂಬನ ಮಾಡ್ಕೋಬೇಕು, ಡಬಲ್ ಕ್ರೋಶೆ ಕಂಬ. ಮತ್ತು ಸೆಕೆಂಡ್ ಒನ್ ಗ್ಯಾಪಲ್ಲಿ ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೆಕೆಂಡ್ ಒನ್ ಗ್ಯಾಪಲ್ಲಿ ನೀಡಲ್ನ ಎಳ್ಕೊಂಡು ಥ್ರೆಡ್ನ ಎಳ್ಕೊಂಡು 2 ದಾರದಲ್ಲಿ 1 2 ದಾರದಲ್ಲಿ 1 ಮತ್ತು ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮೂರನೇ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ 1 2 ದಾರದಲ್ಲಿ 1 ಮತ್ತು ಫೋರ್ತ್ ಒನ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ 1 ಟೈಮ್ ನೀಡ್ಲ್ ಮೇಲೆ ಥ್ರೆಡ್ ಸುತ್ಕೋಬೇಕು. ಪ್ರತಿ ಕಂಬ ಮಾಡುವಾಗೂ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. 4 ಕಂಬ 3 ಚೈನ್ ಆದಮೇಲೆ 4 ಕಂಬ ತಗೊಂಡು 4 ಕಂಬ ಆದ ನಂತರ 8 ಚೈನು ನೋಡಿ. ಈ ರೀತಿ ನೋಡಿ, 8 ಚೈನ್ ಸ್ಕಿಪ್ ಮಾಡ್ಕೊಳ್ಳಿ. 5 ಪೆಟಲ್ಸ್ ಆಗಿದೆ, ನಿಮ್ಗೆ ಹೇಳ್ತಾ ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ 5 ಪೆಟಲ್ಸ್ ಆದ ನಂತರ ನೋಡಿ, ಈ ಸೈಡ್ ಹೇಗೆ ನಾವು 2 ನೋಡಿ 2 ಸ್ಕಿಪ್ ಮಾಡಿದ್ದೀವಿ ಆರ್ಚ್ಗೋಸ್ಕರ, ಇಲ್ಲೂ ಕೂಡ ಸ್ಕಿಪ್ ಮಾಡಬೇಕು ನೋಡಿ. ಈ 3 ಚೈನ್ ಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ, ಈ ಸಿಂಗಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ನೋಡಿ, ನಾನಿಲ್ಲಿ ಉಲ್ಟಾದಲ್ಲಿ ಇಟ್ಕೊಂಡು ಮಾಡ್ತಾಯಿರೋದು ಡಿಸೈನು. ನೀವು ಬೇಕಾದ್ರೆ ಥ್ರೆಡ್ನ ನಾನು ಅಲ್ಲಿಂದ ಕಂಟಿನ್ಯೂ ಮಾಡಿದ್ನಲ್ವ,
ಅಲ್ಲಿಂದ ಥ್ರೆಡ್ನ ಕಟ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ ಫ್ರಂಟ್ ಈ ರೀತಿ ಕಾಣಿಸುತ್ತೆ, ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ. ನಿಮ್ಗೆ ಯಾವ ರೀತಿ ಇದು ಫ್ರಂಟಲ್ಲೂ ಚೆನ್ನಾಗಿ ಕಾಣಿಸುತ್ತೆ, ಬ್ಯಾಕ್ ಸೈಡಿಂದನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಬೋದು. ನಾನು ಬ್ಯಾಕ್ ಸೈಡಿಂದನೇ ಮಾಡ್ತಾಯಿದ್ದೀನಿ. ಏನು ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ ಫ್ರೆಂಡ್ಸ್, ಇದು ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ 3 ಚೈನ್ಸ್ ಹಾಕಿ 3 ಚೈನ್ಸ್ ನೋಡಿ 3 ಚೈನ್ಸ್ ಇಲ್ಲಿ ಲಾಕ್ ಮಾಡಿದ ತಕ್ಷಣ 3 ಚೈನ್ಸ್ ಹಾಕಿ 3 ಚೈನ್ಗೆ ಲಾಕ್ ಮಾಡಬೇಕು. ಇದು ಕುಚ್ಚಿಗೆ ಅಥವಾ ಕುಚ್ಚಿಲ್ಲ ಅಂದರೆ ಒಂದು ಪೆಟಲ್ಸ್ಗೂ ಇನ್ನೊಂದು ಪೆಟಲ್ಸ್ಗೂ ಅಂತರ ಇರಬೇಕಲ್ವ, ಗ್ಯಾಪ್ ಇರಬೇಕಲ್ವ, ಗ್ಯಾಪ್ಗೂ ಚೆನ್ನಾಗಿರುತ್ತೆ ಅಂಥೇಳಿ ನಾನು 3 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಚೈನ್ ಇದರಲ್ಲಿ ನೀವು 4 ಅಥವಾ 5 ಚೈನ್ ಹಾಕ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕುಚ್ಚನ್ನ ಕಟ್ಕೊಬೋದು. ನೋಡಿ ಈ ರೀತಿ ಮಾಡಿಕೊಂಡು 8 ಚೈನ್ನ ಹಾಕ್ಕೋಬೇಕು. ಇಲ್ಲಿಂದನೇ 8 ಚೈನ್ನ ಹಾಕ್ಕೋಬೇಕು ಫ್ರೆಂಡ್ಸ್. 3 4 5 6 7 8 ಚೈನ್ನ ಹಾಕಿ ನೋಡಿ 3 ಚೈನ್ಗೆ ಇಲ್ಲಿ ಲಾಕ್ ಮಾಡಿದ ತಕ್ಷಣ ಫಸ್ಟ್ ಒನ್ ಸೆಕೆಂಡ್ ಒನ್ ಬಿಟ್ಟು ಥರ್ಡ್ ಒನ್ಗೆ ಇಲ್ಲಿ ನೋಡಿ ಮೂರನೇ 3 ಚೈನ್ಗೆ ಈ 8 ಚೈನ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಮಾಡಿಕೊಂಡು ಅದೇ ರೀತಿ ಲಾಕ್ ಮಾಡಿಕೊಂಡು ಈ ರೀತಿ ಫ್ರಂಟಿಗೆ ಟರ್ನ್ ಮಾಡ್ಕೊಂಡು ಸ್ವಲ್ಪ ನೋಡಿ ಆ 8 ಚೈನ್ ಏನಿದೆ ಆ 8 ಚೈನ್ಗೆ ನಾವಿಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕು. 9 ಸಾರಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಈ ರೀತಿ ಮಾಡ್ಕೋಬೇಕು. ಬರೀ ನೀಡಲ್ನ ಹಾಕೋದು, ಥ್ರೆಡ್ನ ಎಳ್ಕೊಳ್ಳೋದು, 2 ದಾರ ಸೇರಿಸಿ 1 ಮಾಡ್ಕೊಳ್ಳೋದು. ನೀಡಲ್ನ ಹಾಕೋದು, ಥ್ರೆಡ್ನ ತಗೊಳ್ಳೋದು, 2 ದಾರ ಸೇರಿಸಿ 1 ಮಾಡ್ಕೊಳ್ಳೋದು. ನೋಡಿ ಇದು ಫಿಲ್ ಆಗಬೇಕು. ಫಿಲ್ ಆಗೋ ಗಂಟ ಮಾಡ್ಕೊಳ್ಳಿ. 9 ಟೈಮ್ ಮಾಡಿಕೊಂಡ್ರೆ ಪೂರ್ತಿ ಫಿಲ್ ಆಗುತ್ತೆ. 8 ಚೈನ್ ಪೂರ್ತಿ ರೆಡಿ ಆಗುತ್ತೆ. ನೋಡಿ ಇನ್ನೊಂದು ಟೈಮ್ ಮಾಡಬೇಕು. 8 ಆಯಿತು. ಈ ರೀತಿ ಮಾಡಿಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು 3 ಚೈನ್ಸ್ನ ಹಾಕಿ 1 ಟೈಮ್ ನೀಡ್ಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ದಾರದಲ್ಲಿ 1 ಟೈಮು 2 ದಾರದಲ್ಲಿ 1 ಟೈಮ್ ಈ ರೀತಿ ಕಂಬ ಮಾಡ್ಕೊಂಡ್ವಿ. ಮತ್ತು ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೆಕೆಂಡ್ ಒಂದು ಗ್ಯಾಪಲ್ಲಿ ಥ್ರೆಡ್ನ ತಗೊಂಡು 2 ದಾರ ಒಂದು ಸರಿ 2 ದಾರ ಒಂದು ಸತಿ 4 ಕಂಬನ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ 4 ಕಂಬ ಬರುತ್ತೆ ಫ್ರೆಂಡ್ಸ್. 5 ಕೂಡ ಬೇಕಾದರೆ ಹಾಕ್ಕೊಬೋದು. ನೋಡಿ ಈ ರೀತಿ ಮಾಡ್ಕೋಬೇಕು. ಇದೇ ರೀತಿ ಈ ಆರ್ಚ್ನ ಫಿಲ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಮತ್ತೆ 8 ಚೈನ್ನ ಹಾಕಿ ಮತ್ತೆ ಇದೇ 3 ಚೈನ್ಗೆ ಲಾಕ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ನೋಡಿ ಇದು ಫುಲ್ ಫಿಲ್ ಆದ ನಂತರ ಈ 2 ಏನಿದೆ ಇದು ಫುಲ್ ಫಿಲ್ ಆಗುತ್ತೆ. 3 ಚೈನು ಫಿಲ್ ಆದ ನಂತರ ಈ 2 ಏನಿದೆ ಚೈನು 3 ಚೈನ್ ಇದನ್ನ ಬಿಟ್ಟು ಇಲ್ಲಿಗೆ ಲಾಕ್ನ ಮಾಡಿಕೊಂಡು 3 ಚೈನ್ಸ್ ಹಾಕಿ ಇಲ್ಲಿಗೆ ಎಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ರೀತಿ ಮಾಡ್ಕೊಳ್ಳಿ. ನಾನು 3 ಚೈನ್ಸ್ ಇದು 5 ಪೆಟಲ್ಸ್ನ ಹಾಕಿ ನಿಮಗೆ ನೆಕ್ಸ್ಟು ಲಾಕ್ ಮಾಡೋದನ್ನ ತೋರಿಸ್ತೀನಿ. ನೋಡಿ 5 ಪೆಟಲ್ಸ್ನ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ನೋಡಿ 1 2 3 ಚೈನ್ 1 ಟೈಮ್ 3 ಚೈನ್ 2 ಟೈಮ್ 3 ಚೈನ ಬಿಟ್ಟು ನೋಡಿ ಈ ಸಿಂಗಲ್ ಕ್ರೋಶೆಗೆ ನೋಡಿ ಈ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. 5 ಪೆಟಲ್ಸ್ನ ಆರ್ಚ್ನ ಇಲ್ಲಿಗೆ ನಾನು ಲಾಕ್ನ ಮಾಡ್ಕೊತೀನಿ. ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ. ಮಾಡಿಕೊಂಡು ಲಾಕ್ನ ಮಾಡ್ಕೊಂಡಿದ ನಂತರ ಇಲ್ಲಿಂದ ನಾವು 3 ಚೈನ್ಸ್ನ ತಗೋಬೇಕು. ನೋಡಿ ಇಲ್ಲಿಂದ ಲಾಕ್ ಮಾಡ್ಕೊಂಡಿದ ನಂತರ ಇಲ್ಲಿಂದ 3 ಚೈನ್ಸ್ನ ತಗೊಂಡು ನೋಡಿ ಈ 3 ಚೈನ್ಗೆ ಲಾಕ್ನ ಮಾಡಬೇಕು.
ಸ್ಟಾರ್ಟಿಂಗ್ ಮಾಡಿದ್ದೀವಲ್ಲ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ನೋಡಿ, ಲಾಕ್ನ ಮಾಡಿಕೊಂಡು ಮತ್ತೊಂದು ಟೈಮ್ ಲಾಕ್ನ ಮಾಡ್ಕೊಳ್ಳಿ. ಇದು ಎಂಡಿಂಗ್ ಅಲ್ವಾ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು 2 ಆರ್ಚಿಗೆ ಏನು ಬೇಕೋ ಅಷ್ಟು ಹಾಕ್ಕೊಂಡಿದ್ದೆ ಅಷ್ಟೇ. 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಮಾಡಿಕೊಂಡು 2 ಟೈಮ್ಸ್ ಹಾಕ್ಕೊಂಡ್ರೆ ಓಪನ್ ಆಗೋಲ್ಲ, ಅದಕ್ಕೋಸ್ಕರ 2 ಟೈಮ್ಸ್ನ ಹಾಕ್ಕೊಳ್ಳಿ. ಈ ರೀತಿ 3 ಚೈನ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 3 ಚೈನ್ಸ್ನ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಈ ರೀತಿ ನೀಡಲಿಂದ ಈ ರೀತಿ ಟೈಟ್ ಮಾಡಿಕೊಂಡು ಥ್ರೆಡ್ನ ಈ ರೀತಿ ಸ್ವಲ್ಪ ಲೆಂತಾಗಿ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು ಫಿಂಗರಲ್ಲಿ ಏನು ಥ್ರೆಡ್ ಇದೆ ಸುತ್ಕೊಂಡಿರೋದು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥ್ರೆಡ್ ಏನಿದೆ ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡ್, ಇದು ನನಗೆ ತೋರಿಸಿದ್ದು. ನೋಡಿ ಫ್ರಂಟ್ ಸೈಡ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಈ ರೀತಿ ನಿಮಗೆ ಇಲ್ಲಿ ಬರುತ್ತೆ. ತುಂಬ ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನೋಡಿ ಈ ಜಾಗದಲ್ಲಿ 5 ಚೈನ್ ಅಥವಾ 4 ಚೈನ್ ಹಾಕ್ಕೊಂಡ್ರೆ ಇದಕ್ಕೂ ಕುಚ್ಚು ಕಟ್ಬೋದು, ಪುಟ್ಟದಾಗ ಕಟ್ಕೊಬೋದು. ಬೀಡ್ಸ್ ಅಥವಾ ಏನು ಯೂಸ್ ಮಾಡಿದೆ ಪುಟ್ಟದಾಗ ಕಟ್ಕೊಬೋದು. ನಾನೇನು ಕಟ್ಟಲ್ಲ, ಇದೇ ರೀತಿ ಮಾಡ್ಕೊತೀನಿ. ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ. ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.